ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಕನಕಾಂಬರ ಗಿಡ ಹೂ ಬಿಡೋದಕ್ಕೆ ಹೇಗೆ ಆರೈಕೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಿಮ್ಮ ಗಿಡದಲ್ಲೂ ಈ ರೀತಿ ಕನಕಾಂಬರ ಹೂ ಗಿಡದ ತುಂಬ ಬಿಡಬೇಕಾ? ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ನೋಡೋಣ ನಾನು ಯಾವ ರೀತಿ ಆರೈಕೆ ಮಾಡ್ತೀನಿ ಕನಕಾಂಬರ ಗಿಡಕ್ಕೆ ಅಂತ. ನೋಡಿ, ಮೊದಲಿಗೆ ನಾನು ಹೂವೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಕನಕಾಂಬರ ಹೂವನ್ನ ಎಲ್ಲನೂ ಬಿಡಿಸಿ ಅದಾದ ನಂತರ ಗಿಡದಲ್ಲಿ ಕಾಯಿ ಇದೆಯಲ್ವ, ಹೂವು ಬಿಟ್ಟು ಒಣಗಿರೋ ಅಂಥದ್ದು, ಅದನ್ನು ನೀಟಾಗಿ ಬಿಡಿಸ್ಬೇಕು. ಗಿಡದ ಬುಡಕ್ಕೆ ಹಸುವಿನ ಗೊಬ್ಬರನ ಹಾಕಬೇಕು ಸ್ನೇಹಿತರೆ. ನ್ಯಾಚುರಲ್ಲಾಗಿ ಹಸುವಿನ ಗೊಬ್ಬರನ ಅಷ್ಟೇ ನಾನಿಲ್ಲಿ ಹಾಕಿರೋದು, ಬೇರೆ ಏನೂ ಹಾಕಿಲ್ಲ. ಹಸುವಿನ ಗೊಬ್ಬರ ಅಷ್ಟೇ ಸಾಕು. ಹೂವೆಲ್ಲ ಬಿಡಿಸಿ ಆ ಕಾಯಿಗಳನ್ನ ಚೆನ್ನಾಗಿ ಬಿಡಿಸಿದ್ರೆ ನೋಡಿ ಎಷ್ಟೊಂದು ಹೂ ಸಿಕ್ಕಿದೆ ಅಂತ. ನೋಡಿ, ನಾನು ತೋರಿಸ್ತಿದ್ದೀನಿ ಈಗ ಇಲ್ಲಿ. ಈ ರೀತಿ ಕಾಯಿನ ಕಿವುಚಬೇಕು. ಪೂರ್ತಿ ಕಾಯಿನ ಕಿವುಚೋದ್ರಿಂದ ಅಲ್ಲಿ ಪಕ್ಕದಲ್ಲೇ ಚಿಗುರು ಬರುತ್ತೆ. ನಾನು ಮತ್ತೊಂದು ಗಿಡದಲ್ಲಿ ಮೊದಲೇ ಬಿಡಿಸಿ ಇದ್ದೀನಿ, ಗಿಡ ಚಿಗುರಿದೆ. ನಿಮಗೆ ಅದನ್ನು ಸಹ ತೋರಿಸ್ತೀನಿ. ಈ ಗಿಡ ನಿಮಗೆ ತೋರಿಸೋಕ್ಕೋಸ್ಕರನೇ ಇಟ್ಟಿದ್ದೆ. ಹೀಗೇ ನೋಡಿ, ಒಂದು ಬಿಡದೇ ಇರೋ ಹಾಗೆ ಆ ಕಾಯಿನೆಲ್ಲ ಬಿಡಿಸ್ಕೊಬೇಕು. ಅದರಲ್ಲಿ ಬೀಜ ಇರುತ್ತೆ. ನಿಮಗೆ ಬೀಜ ಬೇಕು ಅಂದರೆ ಬೇರೆ ಕಡೆ ಹಾಕಿ ಮೊಳಕೆ ಬರೋ ಹಾಗೆ ಮಾಡ್ಕೋಬೋದು. ಬೇಡ ಅಂದರೆ ನಿಮ್ಗೆ ಅದೆಲ್ಲ ಬರೋದಿಲ್ಲ, ಗೊತ್ತಿಲ್ಲ ಅನ್ನೋದಾದರೆ ಗಿಡದ ಬುಡಕ್ಕೇ ಹಾಕಿ ನೀವೇನು 2 ದಿನಕ್ಕೊಂದ್ಸರಿ ನೀರು ಬಿಡ್ತೀರಾ, ಅದರಿಂದನೇ ಚಿಗುರು ಬರುತ್ತೆ. ಅದು ಬೀಜ ಅಲ್ಲೇ ಹುಟ್ಟುತ್ತೆ. ನಿಮ್ಗೆ ಆಮೇಲೆ ಬೇಕು ಅಂದಾಗ ಪಕ್ಕಕ್ಕೆ ಬಿಡಿಸಿ ಇಡ್ಬೋದು. ನೋಡಿ, ಈ ಗಿಡದಲ್ಲಿ ಮೊದಲೇ ಕಾಯೆಲ್ಲ ಬಿಡಿಸಿದ್ವಿ, ಎಷ್ಟು ಚೆನ್ನಾಗಿ ಚಿಗುರು ಇದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಮಾಹಿತಿಗಳೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.